ಇಲ್ಲ. ನಿನ್ನ ಗಂಡ ಎಟ್ಟ ಹಠ ಮಾಡಿದ್ರು ಕೂಡ, ನಿನ್ನ ಗಂಡ ನಿನ್ನ ಮೇಲೆ ಎಟ್ಟ ಕೋಪ ತೋರಿಸಿದ್ರು ಕೂಡ ನೀ ಸಮಾಧಾನ ಆಗಿರು. ಏನು ಮಾಡಲಿ ಈಗ? ಏನಿಲ್ಲ, ನಿನ್ನ ಗಂಡ ಅಲ್ಲೇ ಇರ್ಬೇಕು ಹೊರಗೆ. ಒಂದು ಲೋಟದೊಳಗೆ ಹಾಲು ಕೊಡ್ತೀನಿ, ಒಯ್ದು ಕೊಡು, ಸ್ವಲ್ಪ ತನಗೆ ಹಾಕೋಣ ಅಂದ್ಲಕ್ಕಿ. ಅವಾಗ ಹಾಲು ತಗೊಂಡು ಹೋದ್ಲು. ಆ ಕಡೆ ಒಂದು ರೂಮು ಹೊರಗಡೆ ಇತ್ತು. ರೂಮ್ ಒಳಗೆ ಹೋಗಿ ನೋಡ್ತಾಳೆ, ಗಂಡ ಅಂತೂ ಇಲ್ಲ. ನನ್ನ ಗಂಡ ಎಲ್ಲಿ ಹೋದ ಅಂತ ಹೆಂಗ ಹೊರಗಡೆ ಆ ಕಡೆ ಈ ಕಡೆ ಅಣಿಕೆ ಹಾಕಿ ನೋಡ್ತಾಳೆ. ಹೊರಗಡೆ ಅಲ್ಲಿ ದೂರದೊಳಗೆ ವಾಕಿಂಗ್ ಮಾಡಕತ್ತಿದ್ದ. ವಾಕಿಂಗ್ ಮುಗಿಸ್ಕೊಂಡು ಬರ್ಬೋದು ಅಂತ ತಿಳ್ಕೊಂಡು ಅಲ್ಲೇ ಹಾಲು ಕೈ ಒಳಗೆ ಹಿಡ್ಕೊಂಡು ನಿಂತ್ಕೊಂಡ್ಲು. ಗಂಡ ವಾಕಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಡವಾಗಿ ಬಂದ. ರಾತ್ರಿ 11:11 ಆಗಿತ್ತು. ಯಾವಾಗ ಮನೆಗೆ ಬಂದ, ಸೀದಾ ಬೆಡ್ರೂಮ್ ಒಳಗೆ ಹೋದ. ಈಕೆ ಅವನಕ್ಕಿಂತ ಮೊದಲು ಹೋಗಿ ಕುಂತಿದ್ಲ ಹಾಲು ಹಿಡ್ಕೊಂಡು. ಆಕೆ ಕಡೆ ತಿರುಗಿ ನೋಡ್ಲಿಲ್ರ. ಒಳ್ಳೆ ಮುಖಾನು ತಿರುಗಿಸ್ಲಿಲ್ಲ. ಈಕೆ ನೋಡಾಕತ್ಲು. ಅವಾಗ ಆಕೆ ಅಂದ್ಲು, ರೀ ಕದಾ ಮುಚ್ಚಿ ಬರ್ರಿ ಅಂದ್ಲಕ್ಕಿ. ರೀ ಕದಾ ಮುಚ್ಚಿ ಬರ್ರಿ. ಅವಾಗ ಅವ ಅಂದ, ನಾನ್ಯಾಕೆ ಮುಚ್ಚಲಿ, ನೀ ಮುಚ್ಚು ಅಂದ. ನಾನ್ಯಾಕೆ ಮುಚ್ಚಲಿ? ರೀ ನಿಮ್ಮ ಗಂಡನ ಮನೆ ತೋರಿಸ್ರಿ ನೀವು, ಇದು ತವ್ರ ಮನೆ ಅಂದ್ಲಕ್ಕಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬರ್ತಾರ ನೋಡ್ರಿ, ಕರೆಸ್ಲೇನ ಅಂದ್ಲಕ್ಕಿ. ಅವು ಹೇಳ್ಯಾಳ, ಆಟ ಬಿಡ್ಬೇಕಲ್ರಿ ಅಲ್ಲರ. ಅವಾಗ ಗಂಡ ಅವನು ದೊಡ್ಡ ಆಟಗಾರ್ರಿ. ಮುಚ್ಚಂಗಿಲ್ಲ ಅಂದ್ರೆ ಮುಚ್ಚಂಗಿಲ್ಲ, ಮುಚ್ಚಲಿಲ್ಲ ಅಂದ್ರೆ ಬೇರೆ ಕತ್ತಿ ಆಗತ್ ನೋಡ್ರಿ. ಏನ್ ಮಾಡಕ್ಕೆ ಸ್ಟಾರ್ಟ್ ಆತ್ ನೋಡ್ರಿ ಜಗಳ. ಸ್ವಲ್ಪ ಏನು ಯಾರೋ ಒಬ್ರು ಕದಾ ಮುಚ್ಚಿ ಬಂದಿದ್ರೆ ಮುಗಿದು ಹೋಗಿತ್ತು. ಈಕಿ ಇವ ಮುಚ್ಚಂತ ಈಕಿ, ಇವ ಆಕಿನ ಮುಚ್ಚಲಿ ಅಂತ ಇವ. ಇಬ್ರು ಹಠ ಹಿಡ್ಕೊಂಡು ಕೂತ್ರು. ಹಾಲಂತೂ ಆರಿ ಹೋಗ್ಬಿಟ್ಟವಲ್ಲಿ. ಹಾಲಿನ ಲಕ್ಷಣ ಇಲ್ಲ ಅವ್ರಿಬ್ರಿಗೂ. ಇಬ್ರು ಒಬ್ರಿಗೊಬ್ರು ಹಠ ಮಾಡ್ಕೊಂತ ಹಂಗ ಕುಂತು ರಾತ್ರಿ ಕತ್ಲಾಗೇತ. ಹೊರಗಡೆ ದೂರದೊಳಗ ರೂಮ್ ಕೊಟ್ಟಾರ. ಕದಾ ಮಚ್ಚಲಿಲ್ಲ ಅಂದ್ರೆ ಯಾವ್ದಾದ್ರು ಕಳ್ಳ ಗೀಳ ಬಂದ್ಗಿದಾರ, ಅದು ಭಯ. ಎರಡು ಕುಂತು ನೋಡ್ರಿ ಹಂಗ, ಒಂದು ಮೂಲಿಗೊಂದು ಒಂದು ಮೂಲಿಗೊಂದು. ಅವಾಗ ಈಕೆ ಒಂದು ಷರತ್ತು ಹಾಕಿದ್ಲ, ರೀ ಈಗ ಕದಾ ನೀವು ಮುಚ್ಚಲಾಗಿರಿ, ನಾನು ಮುಚ್ಚಂಗಿಲ್ಲ. ಆದ್ರೆ ಒಂದು ಷರತ್ತು ಅಂದ್ಲಕ್ಕಿ. ಏನು? ಯಾರು ಮೊದಲು ಮಾತಾಡ್ತಾರಲ್ಲ ಅವರೇ ಹೋಗಿ ಕದಾ ಮುಚ್ಚಬೇಕು ನೋಡ್ರಿ. ಅವಾಗ ಆಯ್ತು ಹಂಗಿದ್ರ. ಅವ ಕುಂತಾರಿ ಬಾಯಿ ಮುಚ್ಕೊಂಡು ಅಂತ ಕುಂತ. ಈಕಿನೂ ಬಾಯಿ ಮ್ಯಾಗ ಕೈ ಇಟ್ಕೊಂಡು ಮಾತಾಡಂಗಿಲ್ಲ. ರಾತ್ರಿ 12 ಆಗೈತಿ. ಒಬ್ರಿಗೊಬ್ರು ಮಾತಿಲ್ಲ, ಕದಾ ತೆಗ್ದಾಯಿತು. ದೇವ್ ಕೂತಂಗ ಒಂದು ಮೂಲಿಗೊಂದು ಒಂದು ಮೂಲಿಗೊಂದು ಎರಡು ಕುಂತು 1 ಗಂಟೆ ಆಯ್ತು, ಬೆಳಗ್ಗೆ 4 ಗಂಟೆ ಆಯ್ತು, ಬೆಳಗ್ಗೆ 7 ಗಂಟೆ ಆಯ್ತು, 8 ಗಂಟೆ ಆಯ್ತು. ಇನ್ನೂ ಇಬ್ರು ಹೊರಗ ಬಂದಿಲ್ಲಲ್ಲ, ತಡಿ ಅಂತ ನೋಡೋಣ ಅಂತ ಈಕೆ ಅವು ಬಂದೋಡ್ರಿ. ಅವು ಬಂದು ನೋಡ್ತಾಳ, ಕದಾ ತೆಗ್ದಿದ್ದಾಯ್ತು. ಅಣಿಕೆ ಹಾಕ್ಬೇಕಂತ ಹೋಗಿ ಅಣಿಕೆ ಹಾಕ್ತಾಳೆ. ಎರಡು ಒಂದು ಮೂಲಿಗೊಂದು ಒಂದು ಮೂಲಿಗೊಂದು ಕೂತವ್ರಿ ದೇವ್ ಕೂತಂಗ. ಯಾವಾಗ ನೋಡಿದ್ಲಿಕ್ಕಿ, ಏನಾಗೈತ ಹೋರಿ ಜಳಕಾರ ಮಾಡೋರಿ, ಮಸ್ತ್ ಅಡಿಗೆ ಮಾಡಿನ ಊಟ ಮಾಡುವಂತ್ರಿ. ಮಾತಾಡ್ಬೇಕಿಲ್ರಿ ಇವು, ಹೆಂಗ್ ಕುಂತಾವ್ರಿ. ಬಂದ ಮಗಳನ್ನ ಮಾತಾಡ್ಸಕತ್ಲು. ಮಗಳ ಅನ್ನಕತ್ಲಕ್. ಈಕೆ ಅವು ಅಂದ್ಲು, ಏನಾಗೈತಿ ಈಕಿಗೆ ಮಾತಾ ಬರೋಲಾಗ್ಯಾವಲ್ಲ. ಹೋಲಿಕ್ಕಿ ನಾನು ಹಳೆಯನಾರ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಹಳೆಯನ ಕಡೆ ಹೋಗಿ ಮಾತಾಡ್ಸಕ್ ನೋಡಿದ್ಲು. ಅವು ಮಾತಾಡಿದ್ರು ಕದಾ ಮುಚ್ಚಬೇಕತ್ತ. ಹಳೆಯಂದ್ರ ನೀವರ ಬರ್ರಿ, ಎದ್ದು ಬರ್ರಿ, ಆಕೆಂತೂ ಹುಚ್ಚದಾಳ, ಬುದ್ಧಿ ಲಕ್ಕಿಗೆ. ಇವನು ಮಾತಾಡ್ಸಕ್ ನೋಡಿದ್ಲು. ಇವ
ಬೆದರ್ಗಂಬ ಕೂತಾನ್ರಿ. ಏನ್ರ ಮಾತಾಡ್ರಿ ಅಳಂದ್ರ ಅನ್ನಕತ್ತಾವ. ಯಾಡು ಗಪ್ಪ ಕುಂತಾವು. ಅವು ಏನು ತಿಳ್ಕೊಂಡ್ಲು ಅಂದ್ರೆ ಈಕಿಗೇನ ಆಗೈತ, ಇವ್ರಿಬ್ರಿಗೆ ಏನ ಆಗೈತ, ತವ್ರ ಮನೆ ಬಂದ ಕೂಡೇನ ಏನ ದೆವ್ ಬಂದತ ಅಂತ ತಿಳ್ಕೊಂಡ್ಲಕ್ಕಿ. ಏನ್ರ ಹುಚ್ಚ ಹಿಡಿದಿರ್ಬೇಕಂತ ತಿಳ್ಕೊಂಡು ಹೊರಗೆಲ್ಲ ಚಿರಾಕತ್ಲೋಡ್ರಿ. ಏ ಬರ್ರಿ ಬರ್ರಿ ಬರ್ರಿ, ಇಬ್ಬರಿಗೆ ಏನಾಗೈತ. ಎಲ್ಲರೂ ಓಡಿ ಬಂದ್ರಿ, ಆಜು ಬಾಜು ಇದ್ದವ್ರು ಎಲ್ಲರೂ ಬಂದು ನೋಡಿದ್ರು. ಒಂದು ಮೂಲಿಗೊಂದು ವಾಂಬಿ ಕೂತಾವ್ರಿ ಎರಡು. ಎಲ್ಲರೂ ಬಂದವ್ರ ಮಾತಾಡ್ಸಕ್ ನೋಡಿದ್ರು. ಹಿಂಗದೊಂದರಿ ಮಾತು, ಏನು ಮಾತಿಲ್ಲ, ಏನೂ ಇಲ್ಲ, ಶಬ್ದ ಇಲ್ಲ. ಏನೋ ಆಗೈತಿ ಇವು ಅನ್ಕೊಂಡು ಎಲ್ಲರೂ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಬರ್ರಿ ಡಾಕ್ಟರ್ ಬೇಗ ಬರ್ರಿ, ಏನೋ ಆಗೈತಿ ಇಬ್ರಿಗೂ. ಡಾಕ್ಟರ್ ಬಂದು ನೋಡ್ತಾನೆ, ಚೆಕ್ ಮಾಡ್ತಾನೆ, ಎಲ್ಲ ಆರಾಮದವು. ಬಾಯಿ ತೆಗೆದು ನೋಡ್ತಾನ, ಬಡಿತಾನ. ಎಟ್ಟ ಬಡಿದ್ರು ಕೂಡ ಕುಂತ ಬಿಟ್ಟವ್ರಿ. ಯಾವಾಗ ಅಂತ ಕುಂತು ಒಂದಾಗ ಒಬ್ರು ಹಂಗ ಬರಾಕತ್ರು, ಜನ ಕೂಡಕತ್ತು. ಏ ಇಲ್ಲಿ ಏನ ಆಗತ್ತ ನೋಡ್ಬೇಕಂತ ಜನ ಜಾತ್ರೆ ಬಂದಂಗ ಬರಾಕತ್ತು. ಆ ಊರೊಳಗೆ ಪಂಚಾಯತಿ ಮಾಡೋ ಒಬ್ಬ ದೊಡ್ಡ ದಾಡ್ಸಿ ಗೌಡಿದ್ದ. ಆ ಗೌಡ ಬಂದ ನೋಡ್ರಿ. ಅಲ್ಲಿ ಗೌಡ ಬಂದ, ಊರಿನ ಎಲ್ಲ ಪಂಚಾಯತಿ ಮಾಡ್ತಿದ್ದ. ಏನಾಗೈತೆ ಸರಿ ಇಲ್ಲಿ, ಏನಾಗೈತ ನೋಡ್ಬೇಕಂತ ಅವು ಅಂದ್ಲಾಕಿ. ಯಪ್ಪ ದೇವ್ರು ಬಂದಂಗ ಬಂದೆ ನೋಡಿಲಿ, ಯಾಡಕ್ಕೂ ದೇವ್ ಬರ್ದಂಗೈತ. ಏನಾಗೈತ ಒಂದು ತಿಳಿಯೋಲ್ದು ಅಂತ ಹಂಗ ಕುಂತಾವ ಯಾಡು. ಒಟ್ಟೆ ಮಾತಾಡೋಲ್ಲ ಆಗ್ಯಾವು. ಯಪ್ಪ ಮಾತಾಡ್ಸ ದೇವ್ರು, ನಿನ್ನ ದೇವ್ರು. ಯಾವಾಗ ಆತ್ ಹಿಂಗ ಅಣ್ಣ ಕತ್ಲು ಬಂದ ಮುಂದು ಗೌಡ. ಅವನಿಗೆ ಭಾಳ ಚಲೋ ಗೊತ್ತಿತ್ತು, ಭಾಳ ಪಂಚಾಯತಿ ಮಾಡಿ ಬಂದಿರ್ತಾನ ಗೌಡ. ಇಂಥವು ಭಾಳ ಬಿಡಿಸಿರ್ತಾನ ನಾವು. ಯಾವಾಗ ಗೌಡ ಮುಂದೆ ಬಂದವನ ಮಾತಾಡ್ತಿರಲ್ಲ ಅಂದವ. ಇವನು ದೊಡ್ಡ ಶಬ್ದ ಧ್ವನಿಗಿನ ಅರ್ಧ ನಡ್ಗಾಕತ್ಲಕ್ಕಿ. ಗೌಡ ಜೋರು ಧ್ವನಿ ಮಾಡಿ ಒಬ್ಬನ ಮನುಷ್ಯನ ಕರ್ದ. ಬಾಯ್ಲಿ, ಇವ್ರನ್ನ ಹೆಂಗ ಮಾತಾಡ್ಸೋದು, ಅಟ್ಟ ಸರಳ ಮಾತಾಡಂಗಿಲ್ಲ ಇವರು. ಒಂದು ಚಲೋ ಒಂದು ಕೆಬ್ಬಣದ ರಾಡ್ ತಗೋ, ಆ ರಾಡ್ ಒಯ್ದು ಮಸ್ತ್ ಒಲ್ಯಾಗ ಕಾಯಿಸ್ಕೊಂಡು ಬಾ, ಕೆಂಪಾಗುವಂಗ ಮಾತಾಡ್ತಾರೆ. ಹೆಂಗ ಮಾತಾಡಂಗಿಲ್ಲ ನೋಡು ಅಂದವ. ಹೋದ ಒಬ್ಬ ಮಸ್ತ್ ಒಲ್ಯಾಗಿಟ್ಟು ಚಡಿ ಕಾಸಿದ ನೋಡ್ರಿ, ಕೆಂಪಾಗುವಂಗ ತಗೊಂಡ ಬಂದ ಹಿಂಗ ಕೈ ಒಳಗೆ ಹಿಡ್ಕೊಂಡವನ ಈಕೆ ನಡಗಾಕತ್ತ ಗಡ. ಮಾತಾಡ್ಲೋ ಬೇಡ. ಮಾತಾಡಿದ್ರೆ ಕದ ಮುಚ್ಚಬೇಕಾಕತ್ತ, ನಡೆಯಂಗಿಲ್ಲ. ಇದೆಲ್ಲ ಎದಕ್ರಿ? ಇದು ಎದ್ರ ಸಲುವಾಗಿದು? ಅದರ ಲಕ್ಷ್ಯ ಐತಿಲ್ರಿ. ಎದ್ರ ಸಲುವಾಗಿ? ಕದ ಮುಚ್ಚಲಾರ್ದಕ್ಕ. ಯಾವಾಗ ರಾಡ್ ಕೈ ಒಳಗೆ ಹಿಡ್ಕೊಂಡ ನಡಗಾಕತ್ಲು, ಅಲ್ಲಿದ್ದವರು ಅಂದ್ರು ಮೊದಲು ಯಾರಿಗೆ ಕೊಡ್ಲಿ ಅಂದ ಗೌಡ. ಭಾಳ ಜನ ಓಟ್ ಇವನ್ ಕಡೆ ನಿಂತ ಹಳೆಯನ್ ಕಡೆ. ಯಾಕಂದ್ರೆ ತವ್ರ ಮನೆ ಬಂದು ಸಿಕ್ಕಾಕೊಂಡ್ ಬಿದ್ದಿದ್ದಾವ, ಏನ್ ಮಾಡಕ್ ಬರಂಗಿಲ್ಲ. ಹಳೆಯನ ಕಡೆನ ಎಲ್ಲರ ಓಟ್ ಜಾಸ್ತಿ ಅದು. ಮೊದಲು ಹಳೆಯನ ಕಡೆ ಹೋದವ ಗೌಡ. ಮೊದಲ ದಾಡ್ಸಿ ಮನುಷ್ಯ ಮಸ್ತ್. ಅದ್ರಾಗ ದಪ್ಪ ರಾಡ್ ಹಿಡ್ಕೊಂಡಂದ್ರ ಎಂತ ಜನ ಎದುರು ಬಂದ್ರು ನಡಗಬೇಕು, ಹೆದರಬೇಕು. ಹಿಡ್ಕೊಂಡು ಮಾತಾಡ್ತಿಲ್ಲ ಅಂದ. ಅಂದವ. ಮಾತಾಡ್ಲಿಲ್ಲ ಅಂದ್ರೆ ಹೊಡಿತಿ ನೋಡಂದ. ಅಂದವ. ಹೊಟ್ಟೆ ಇಲ್ಲ, ಮಾತಿಲ್ಲ. ಕೊಡ್ಲೇನಂತ ಹೆದರಿಸಿದ. ಅಂದ. ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ಕಾಲಿಗೆ ಕೊಟ್ಟ ನೋಡ್ರಿ. ಅವಾಗ್ರ ಮಾತಾಡ್ಬೇಕಿಲ್ರಿ. ಅವನು ಗಂಡು ಹುಲಿ ಇದ್ದಂಗಿದ್ನ. ಅವನು ಗಂಡ ಒಟ್ಟ ಮಾತಿಲ್ಲ, ಕತಿಯಿಲ್ಲ.